ಕಾಯ್ದೆಯಲ್ಲಿ ಪ್ರಮುಖ ತಿದ್ದುಪಡಿಗಳು ಏನು ತಂದಿದ್ದೀರಾ ಸರ್? ಆಮೇಲೆ ಇನ್ನೊಂದು ಈ ವಿಶ್ವಕರ್ಮರಿಗೆ ಒಂದು ಸ್ಥಾನ ಬೇಕು ಅಂತ ವ್ಯವಸ್ಥಾಪನಾ ಸಮಿತಿನಲ್ಲಿ ಒತ್ತಾಯ ಇತ್ತು ಮೇಲ್ಮನೆಯಲ್ಲಿ, ಅದೊಂದು ತಿದ್ದುಪಡಿ ಮಾಡಿದ್ದೀವಿ. ಆಮೇಲೆ ಜಿಲ್ಲಾ ಮಟ್ಟದ್ದು ಒಂದು ಸಮಿತಿ ಮಾಡಿದ್ದೀವಿ. 25 ಲಕ್ಷ ಮೇಲಿರ್ತಕ್ಕಂಥದ್ದನ್ನು ಅವರು ಜಿಲ್ಲಾಧಿಕಾರಿಗಳು ರೆಕಮೆಂಡ್ ಮಾಡಿ ನಮಗೆ ಕಳಿಸ್ತಾರೆ ಧಾರ್ಮಿಕ ಪರಿಷತ್ಗೆ ಕೆಲಸಗಳು ಅಪ್ರೂವ್ ಮಾಡೋದಕ್ಕೆ. ಅಷ್ಟೇ. ಇನ್ನೇನಿದೆಯಮ್ಮ ಇಂಪಾರ್ಟೆಂಟು ನಾವು ತಂದಿರೋದು? ಸರ್, ಈಗ ವಿಜೇಂದ್ರ ಅವರು ಒಂದು ಪ್ರಶ್ನೆಯನ್ನು ಹೇಳ್ತಾರೆ. ನೀವು ಹುಂಡಿಗಳಿಗೆ ಕನ್ನ ಹಾಕುವ ಬದಲಾಗಿ ವಿಧಾನಸೌಧದಲ್ಲೇ ಹುಂಡಿ ಇಟ್ಟುಬಿಡಿ, ಸಾಕಷ್ಟು ಜನ ಬಂದು ಅಲ್ಲಿ ದೇಣಿಗೆ ಹಾಕ್ತಾರೆ ಅನ್ನೋಂಥದ್ದು. ಮತ್ತು ಇಲ್ಲಿ ದೇವಸ್ಥಾನದ ಹಣ ತಗೊಂಡೋಗಿ ಗ್ಯಾರಂಟಿಗಳಿಗೆ ರಾಜ್ಯ ಬೊಕ್ಕಸ್ಗೆ ತುಂಬಿಸ್ಕೋತಾ ಇದ್ದಾರೆ, ಗ್ಯಾರಂಟಿಗಳು ಕೊಡಲಿಕ್ಕೆ ಅನ್ನೋಂಥ ಆರೋಪ ಮಾಡಿದ್ದಾರೆ ಸರ್. ಅದು ಹುಂಡಿಗಳು BJP ಸರ್ಕಾರ ಇತ್ತಲ್ಲ, ಅವರೇ ತೊಗೊಂಡೋಗ್ಬಿಟ್ರು. ಹೋಗೋವಾಗ ಹುಂಡಿಗಳಿತ್ತಲ್ಲ ವಿಧಾನಸೌಧದಲ್ಲಿ ಇಟ್ಟಿದ್ರಲ್ಲ ಇವರು. ಯಡಿಯೂರಪ್ಪ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ GST ಟ್ಯಾಕ್ಸ್ ಬದಲು ಇನ್ನೊಂದು ಟ್ಯಾಕ್ಸ್ ಇತ್ತು, GST ಬದಲು ಇನ್ನೊಂದು ಟ್ಯಾಕ್ಸ್ ಇತ್ತು, ಇನ್ನೊಂದು ST ಇತ್ತು. ಆಮೇಲೆ ನೋಟ್ ಆ್ಯಂಡ್ ಸಬ್ಮಿಷನ್ ಎಲ್ಲ ಯಾರು ಇಟ್ಕೊಂಡಿದ್ದು BJP ಸರ್ಕಾರದಲ್ಲಿ. ಈಗ ಹುಂಡಿಗಳೆಲ್ಲ BJP ಸರ್ಕಾರದಲ್ಲಿ ಇಲ್ಲಿ ಇಟ್ಟಿದ್ರಲ್ಲ ಬಾಗಿಲುಗಳಲ್ಲಿ, ಅದನ್ನೆಲ್ಲ ಅವ್ರ ಮನೆಗಳಲ್ಲಿ ಇಟ್ಕೊಂಡವ್ರೆ. ಮತ್ತು ಅಧಿಕಾರಕ್ಕೆ ಬಂದರೆ ನಾವೇ ತರಬೇಕು ಅಂತ. ಆಮೇಲೆ ದೇವಸ್ಥಾನದ ಹಣವನ್ನು ಕಾನೂನಿನ ಅರಿವಿರ್ತಕ್ಕಂಥವರು ಒಂದು ಪೈಸೆ ಕೂಡ ಯಾವುದೇ ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನ ಕೂಡ ಕೊಡೋಕ್ಕಾಗೋದಿಲ್ಲ. 20 ವರ್ಷದಲ್ಲಿ ಈ ಕಾಯ್ದೆ ಬಂದು 2003ರಲ್ಲಿ ಬಂದಿದ್ದು. ಎಷ್ಟಾಯಿತು? 21 ವರ್ಷ ಆಯಿತು. 21 ವರ್ಷದಲ್ಲಿ ಒಂದೇ ₹1 ಈ ಧಾರ್ಮಿಕ ಇಲಾಖೆಯಿಂದ ಬೇರೆ ಯಾವುದನ್ನು ಇಲಾಖೆಗೋ ಅಥವಾ ಸರ್ಕಾರದ ಟ್ರೆಜರಿಗೋ ಅಥವಾ ನಮ್ಮ ಇಲಾಖೆ ಅಕೌಂಟ್ಗೋ ಬಂದಿದ್ದರೆ ತೋರಿಸ್ಬಿಡಿ. ಆಮೇಲೆ ಇದೆಲ್ಲ ಗೊತ್ತಿದೆ ಅವರಿಗೆ, ಗೊತ್ತಿಲ್ಲ ಅಂತಲ್ಲ, ಬೇಕಂತಲೇ ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸರ್, ಇನ್ನೊಂದು ಪ್ರಶ್ನೆ. ವ್ಯವಸ್ಥಾಪನಾ ಸಮಿತಿಯಲ್ಲಿ ಅನ್ಯ ಧರ್ಮೀಯರಿಗೂ ಅವಕಾಶ ಮಾಡಿಕೊಡಲಾಗಿದೆ ಅನ್ನೋಂಥ ಟೀಕೆಗಳು ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ, ಮತ್ತು BJP ಅವರು ಮಾಡ್ತಾ ಇದ್ದಾರೆ. ಸಂಘಟನೆಗಳವರಿಗೆ ಈ ಒಂದು ಪುಸ್ತಕ ಕಳಿಸ್ತೀನಿ ಕನ್ನಡದ್ದು. ಆಮೇಲೆ BJP ನಾಯಕಗಳು ಒಂದು ಕೊಡ್ತೀನಿ. 2003ರಿಂದ ಕೂಡ 2 ಸಂಸ್ಥೆಗಳಲ್ಲಿ, ಒಂದು ಬಾಬಾ ಬುಡನ್ಗಿರಿ, ಇನ್ನೊಂದು ಚೌಡೇಶ್ವರಿ, ಆಮೇಲೆ ಸಾದತ್ ಅಲಿ ಖಾನ್ ದರ್ಗಾ 2 ಬರುತ್ತಲ್ಲ, ಈ 2 ಕಡೆ ಮಾತ್ರ ಹಿಂದೂ ಮುಸ್ಲಿಮ್ಸ್ ಇಬ್ಬರು ಇರ್ತಾರೆ. BJP ಸರ್ಕಾರ ಇದ್ದಾಗ ಬಾಬಾ ಬುಡನ್ಗಿರಿ ಸಮಿತಿ ಮಾಡೋವಾಗ ಮುಸ್ಲಿಮ್ಸ್ನ ಯಾಕೆ ನೇಮಕ ಮಾಡಿದ್ರ ಇಲ್ವಾ? ಮಾಡಿದ್ದಾರೆ. 2 ಸಂಸ್ಥೆಗಳಲ್ಲಿ ಮಾತ್ರ ಅದೇ, ಅದು ನಾವು ತಂದಿಲ್ಲ. 2003ರಿಂದ ಇದೆ. ನಾನೇನು ತಂದಿದ್ದೀನಿ ಅಂದರೆ ವಿಶ್ವಕರ್ಮ ಸಮಾಜಕ್ಕೆ ಒಂದು ಕೊಡಿ ಅಂತ ನಾನು ತಂದಿದ್ದೀನಿ ಅಷ್ಟೇ. ಅದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹಳೆಯದದು, 21 ವರ್ಷದಿಂದ ಇದೆ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.